ವೀಕ್ಷಕರ ನಮಸ್ಕಾರ. ಅಂಬಾತಿ ರಾಯುಡು ನೀವು ಕೇಳಿರ್ಬೋದು ಈ ಹೆಸರು. ಇವೇನಂತ ದೊಡ್ಡ ಸ್ಟಾರ್ ಆಟಗಾರ ಏನಲ್ಲ, ಆದರೆ ನಮ್ಮ ಆರ್ ಸಿ ಬಿ ಬಗ್ಗೆ ಇವನು ಮೊನ್ನೆ CSK RCB ವಿರುದ್ಧ ಸೋತಾಗ ಇವನು ಒಂದು ಮಾತು ಅಂತಾನೆ, 5 ಕಪ್ಪಲ್ಲಿ 1 ಕಪ್ ಕೊಟ್ಟರೆ ಇವರು ಇನ್ನೂ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರಂತ ಹೇಳ್ತಾನೆ. ಮತ್ತು ಇವಾಗ ಮತ್ತೆ RCB ಸೋತ ಮೇಲೆ ಇವನಿಗೆ ಇನ್ನೂ ಉರಿ ಇಟ್ಟಿದೆ. ಸೋತ ಮೇಲೆ ಯಾಕಪ್ಪ ಅಂದರೆ ಈಗ ಮತ್ತೆ 5 times ವಿನ್ ಚಾಂಪಿಯನ್ ಅಂತ ಒಂದು ಕಮೆಂಟ್ ಹಾಕಿದ್ದಾನೆ. ಮತ್ತು ಅವರ ಮತ್ತು ದೀಪಕ್ ಚಾರ್ ಅವರು ಮತ್ತು ಪತಿ ರಾಣಾ ಅವರು ರಿಪ್ಲೈ ಕೂಡ ಮಾಡಿದ್ದಾರೆ. ಈತ ಅಂಬಾತಿ ರಾಯುಡು ಈತ ಏನು ಅಂತಪುರ ದೊಡ್ಡ ಸ್ಟಾರ್ ಆಟಗಾರ ಏನಲ್ಲ. ನಮ್ಮ RCB ಬಗ್ಗೆ ಕೀಳಾಗಿ ಇವನು ಮಾತಾಡ್ತಾ ಇರೋದು. ಯಾಕಪ್ಪ ಅಂದರೆ ನಾವು ಸೋಲಿಸಿದೇವಲ್ಲ RCB ಅವರು, ಹಾಗಾಗಿ ಇವನಿಗೆ ಸ್ವಲ್ಪ RCB ಕಂಡ್ರೆ ಜಾಸ್ತಿ ಪ್ರೀತಿ ಉಕ್ಕಿ ಹರಿತಾ ಇದೆ ಈ ಅಂಬಾತಿ ರಾಯುಡು ಅವರಿಗೆ. ಇವ್ರಿಗೆ ಏನು ಹೇಳಬೇಕಪ್ಪ ಅಂತಂದರೆ, ಈಗ ಪದೇ ಇವನು ಅದೇ ಕೆದಕ್ತಾ ಇದ್ದಾನೆ. ಇವನು ಒಬ್ಬ ಆಟಗಾರ ಆಗಿ ಹೋದ ಸರಿ ಚೆನ್ನೈ ಫೈನಲ್ ಹೊಡೆದಾಗ ನಮ್ಮ ವಿರಾಟ್ ಕೊಹ್ಲಿ ಅವರು ಜಡೇಜಾಗೆ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ರು. ಆದರೆ ಈ ಮನುಷ್ಯ ಏನು ಮಾಡ್ತಾ ಇದ್ದಾನೆಂದರೆ, ನಮ್ಮ RCB ಬಗ್ಗೆ ಅಷ್ಟು ಕೀಳಾಗಿ ನಾವು ಮಾತಾಡ್ತಾ ಇದ್ದಾನೆ. ಆದರೆ ನಾವು ಸೋತರೂ ಕೂಡ ಇನ್ನೊಬ್ಬರ ಬಗ್ಗೆ ನಾವು ಪ್ರಶಂಸೆ ಇಡ್ತೇವೆ ನಮ್ಮ ಟೀಮು. ಆದರೆ ಈತ ಮಾಡಿರೋದೇನೆಂದರೆ, ಇನ್ನೊಬ್ಬರದು ಟ್ರೋಲ್ ಮಾಡೋದ್ರಲ್ಲಿ ಈತ ಇದು ಮಾಡ್ತಾ ಇದ್ದಾನೆ ಅಂಬಾತಿ ರಾಯುಡು. ಈತನ ಹಿಸ್ಟ್ರಿ ತೆಗೆದ್ರೆ ಈತ ಆಡಿರುವ ಮ್ಯಾಚ್ ಕೂಡ ಅಷ್ಟಕ್ಕಷ್ಟೇ. ಇವನು IPL ಕೂಡ ಏನು ಅಂತಪುರ ಕಡಿದು ಗುಡ್ಡೆ ಹಾಕಿಲ್ಲ ಸ್ನೇಹಿತರೆ. ಆದರೂ ನಮ್ಮ RCB ಬಗ್ಗೆ ಭಾಳ ಹೀನವಾಗಿ ಮಾತಾಡ್ತಾ ಇದ್ದಾನೆ. ಆದರೆ ನಮಗೆ ಕಪ್ ಗೆದ್ದಿಲ್ಲ, ಆದರೆ ಅವ್ರ ಥರ 2 ವರ್ಷ ಟೀಮ್ ಅಂತರೂ ಬ್ಯಾನ್ ಆಗಿಲ್ಲ ಸ್ನೇಹಿತರೆ. ಅವ್ರದ್ದು ಟೀಮ್ ನಮ್ಮದು ಕಪ್ ಇನ್ನೂ 25 ವರ್ಷನಾಗಾದ್ರೂ ನಾವು ಹೊಡೆದೇವು. ಆದರೆ ನಮ್ಮ ಟೀಮ್ ನಾವು ಬಿಟ್ಟು ಕೊಡಲ್ಲ. ಯಾಕಪ್ಪ ಅಂದರೆ ನಮ್ಮದು RCBನೇ. ಅವರು ದುನಿಯಾದ ಇದು ಮಾಡಿದ್ರು. ಅವರು 5 ಅಲ್ಲ 10 ಸಾರಿ ಹೊಡೆದ್ರು. ಅದು ಫಿನಿಶಿಂಗ್ ಟೀಮ್ ಅಂತ 2 ವರ್ಷ IPL ಇರಲಿಲ್ಲ ಸ್ನೇಹಿತರೆ. ಆ ಟೀಮು ಬ್ಯಾನ್ ಆಗಿ ಹೊರಗಡೆ ಹೋಗಿದೆ. ಆ ಟೀಮು ಮತ್ತೆ ಹೇಳ್ತೀನಿ, ಯಾರೋ ಪ್ಲೇಯರ್